ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ಮೈಸೂರು ಬಿಟ್ಟು ತೆರಳದಂತೆ ಗುಪ್ತಚರ ಇಲಾಖೆಗೆ ಸೂಚನೆಯನ್ನ ನೀಡಲಾಗಿದೆ. ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ನಿರ್ದೇಶನವನ್ನ ನೀಡಿದೆ. ಮೈಸೂರನ್ನ ಬಿಟ್ಟು ಎಲ್ಲಿಗೂ ಸಹ ಹೋಗಬಾರದು ಅಂತ ಗುಪ್ತಚರ ಇಲಾಖೆಯಿಂದ ಮನೋರಂಜನ್ ಕುಟುಂಬಕ್ಕೆ ಸೂಚನೆ. ನಮ್ಮ ಸೂಚನೆ ಬರೋವರೆಗೂ ಮೈಸೂರಿಂದ ತೆರಳಬೇಡಿ. ತುರ್ತು ಇದ್ದರೆ ನಮ್ಮ ಅನುಮತಿ ಮೇರೆಗೆ ತೆರಳಿ. ಮನೆಗೆ ಯಾವ ಸಂಬಂಧಿಕರಿಗೂ ಬಾರದಂತೆ ಸೂಚನೆ ಕೊಡಿ. ನಮ್ಮ ಅನುಮತಿ ಇಲ್ಲದೆ ಸಂಬಂಧಿಕರು ಬರೋದು ಬೇಡ ಅಂತ ಮನೋರಂಜನ್ ಕುಟುಂಬಕ್ಕೆ ಗುಪ್ತಚರ ಇಲಾಖೆ ನಿರ್ದೇಶನ ನೀಡಿದೆ. ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಿದೆ. ಪ್ರತಿನಿತ್ಯ ಬರುವ ಅನಾಮಧೇಯ ಕರೆಗಳ ಮಾಹಿತಿಯನ್ನ ಕೊಡಿ. ಎಲ್ಲ ಅನಾಮಧೇಯ ಕರೆಗಳನ್ನ ತಪ್ಪದೇ ಸ್ವೀಕರಿಸಬೇಕು. ನಮಗೆ ಅನಾಮಧೇಯ ಕರೆಗಳ ಬಗ್ಗೆ ಮಾಹಿತಿಯನ್ನ ಕೊಡಬೇಕು. ಅನುಮತಿ ಇಲ್ಲದೆ ಯಾವುದೇ ಪತ್ರಿಕೆ, ಹಳೆ ಪುಸ್ತಕವನ್ನ ಮಾರಕೂಡದು. ಮನೋರಂಜನ್ ಪೋಷಕರಿಗೆ ಗುಪ್ತಚರ ಇಲಾಖೆ ನೀಡಿರುವಂತಹ ಸೂಚನೆ ಇದು. ನಮ್ಮ ಸೂಚನೆ ಬರೋವರೆಗೂ ಮೈಸೂರಿಂದ ಎಲ್ಲಿಗೂ ಸಹ ತೆರಳಬಾರದು. ಅಂತಹ ತುರ್ತು ಏನಾದ್ರೂ ಇದ್ರೆ ನಮಗೆ ತಿಳಿಸಿನೇ ತೆರಳಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಸಂಸತ್ ಭವನದಲ್ಲಿ ಸ್ಮೋಕ್ ಬಾಂಬ್ ದಾಳಿ ಕೇಸ್. ಸಂಸದ ಪ್ರತಾಪ್ ಸಿಂಹ ವಿಚಾರಣೆ ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಮೈಸೂರು ಸಂಸದರ ಹೇಳಿಕೆಯನ್ನ ಪಡೆಯಲಿರುವ ದೆಹಲಿ ಪೊಲೀಸರು. ಸಂಸದರಾಗಿರುವ ಪ್ರತಾಪ್ ಸಿಂಹ ವಿಚಾರಣೆಗೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಮೈಸೂರು ಸಂಸದರ ಹೇಳಿಕೆಯನ್ನ ಪಡೆಯಲಿದ್ದಾರೆ ಪೊಲೀಸರು. ಸಂಸತ್ಗೆ ನುಗ್ಗಿದ ಆರೋಪಿ ಮನೋರಂಜನ್ ಮೈಸೂರಿನವರು. ಪ್ರತಾಪ್ ಸಿಂಹ ಕಚೇರಿಯಿಂದಲೇ ಪಾಸ್ ಅನ್ನ ಪಡೆದಿದ್ದಂತಹ ಆರೋಪಿಗಳು ಮೈಸೂರು ಲಿಂಕ್ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಹೀಗಾಗಿ ದೆಹಲಿ ಪೊಲೀಸರು ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿ ಮಾಡಿದಂತಹ ಮನೋರಂಜನ್ ಪಾಸ್ ಪಡೆದಿದ್ದೆ ಪ್ರತಾಪ್ ಸಿಂಹ ಅವರ ಕಚೇರಿ, ಜೊತೆಗೆ ಮನೋರಂಜನ್ ಮೈಸೂರಿನವರು. ಹಾಗಾಗಿ ಮೈಸೂರಿಗೆ ಯಾವ ರೀತಿಯಾದಂತಹ ಲಿಂಕ್ ಇದೆ ಅನ್ನೋದರ ಬಗ್ಗೆ ಈಗ ದೆಹಲಿ ಪೊಲೀಸರು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.